ಹಾಯ್ ಎಲ್ರಿಗೂ. ಬನ್ನಿ ಇವತ್ತು ಸಿಂಪಲ್ಲಾಗಿ ಬೀನ್ಸು ಟೊಮೊಟೊ ಬೇಳೆ ಸಾಂಬಾರು ಮಾಡುವ. ನೋಡಿ, ಇಲ್ಲಿ ಹೆಸರು ಬೇಳೆ ತೊಗರಿಬೇಳೆ ಎರಡು ಸಮವಾಗಿ ತೊಗೊಂಡಿದ್ದೀನಿ. ಇಲ್ಲೊಂದು ನಾನು 3 ಜನಕ್ಕಾಗೋಷ್ಟು ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ನಾನೊಂದು ಸಣ್ಣ ಗ್ಲಾಸಲ್ಲಿ ಎರಡು ಸೇರಿ ಒಂದು ಸಣ್ಣ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ತೊಳೆದು ನೀಟಾಗಿ ನೀರು ಹಾಕಿ ಇಟ್ಟಿದ್ದೀನಿ. ಈಗ ಸ್ಟವ್ ಹಚ್ಕೊಳ್ಳುವ. ಬೀನ್ಸು ಟೊಮೆಟೊ 2 ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಸಣ್ಣ ಈರುಳ್ಳಿ. ಇದು ಮೆಣಸಿನ್ಕಾಯಿ ನನಗಿಷ್ಟ ಅಂತ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಹಾಕ್ತೀನಿ. ಫುಲ್ ಕಟ್ ಮಾಡಲ್ಲ, ಹಾಗೆ ಹಾಕ್ತೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೀನ್ಸು ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಇಷ್ಟು ಹಾಕಿ ಸಾಂಬಾರು ಪುಡಿ. ನಾನು ಹೇಳಿದ್ನಲ್ಲ, ಸಿಂಪಲ್ಲಾಗಿ ಮಾಡೋಂಥ ಸಾಂಬಾರು. ಇದು ಸಾಂಬಾರು ಪುಡಿ. ಇದು 3 ಜನಕ್ಕಾಗೋಷ್ಟು ಅಷ್ಟೇ ನಾನು ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕುಕ್ಕರ್ ಒಂದು 3 ವಿಸಿಲ್ ಕೂಗಿಸ್ಕೊಳ್ವ. ಚೆನ್ನಾಗಿ ನುಣ್ಣಗೆ ಬೇಯಬೇಕು ಬೇಳೆ. ಓಕೆ, ಇದು ಕೂಗೋಷ್ಟರೊಳಗಡೆ ಕಾಯಿದು ನುಣ್ಣಕ್ಕೆ ರುಬ್ಕೊಂಡು ಇದರಲ್ಲಿ ಹಾಲು ತಗೋಬೇಕು, ತೆಂಗಿನ ಹಾಲು. ಬನ್ನಿ, ಅದು ಕೂಗೋಷ್ಟರೊಳಗಡೆ ಇದು ರುಬ್ಕೊಂಡು ರೆಡಿ ಮಾಡ್ಕೊಂಡು ಬರುವ. ಬನ್ನಿ, ಈಗ ಕುಕ್ಕರ್ ಕೂಗಿದೆ, ನೋಡುವ. ಕಾಣಿಸುತ್ತಾ? ನನಗಿನ್ನೊಂದು ಸ್ವಲ್ಪ ತೆಳುವಾಗಬೇಕು ನೋಡಿ. ಆಗಲೇ ತೆಂಗಿನಕಾಯಿ ರುಬ್ಬಿದ್ನಲ್ಲ, ಅದನ್ನು ರುಬ್ಬಿ ಆ ಹಾಲನ್ನು ತಗೊಂಡಿದ್ದೀನಿ. ಅದು ಇದಕ್ಕೆ ಹಾಕುವ. ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಡ್ತೀನಿ, ಬಿಸಿನೀರು ಇದು. ನಿಮ್ಗೆ ಎಷ್ಟು ತೆಳುವು ಬೇಕೋ ಅಷ್ಟು ಇದಕ್ಕೆ ನೀರು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ತೆಳುವಾಗೇ ಬೇಕಾದ ಸಾಂಬಾರು. ಓಕೆ, ಈಗ ಸ್ಟವ್ ಹಚ್ಚುವ. ಈಗ ಈ ಹಾಲನ್ನು ಹಾಕೋಣ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಅರ್ಧ ಹೋಳಲ್ಲಿ 1/4 ಭಾಗ ಹಾಕಿ ಈ ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಡೈರೆಕ್ಟ್ ಕಾಯಿ ಹಾಕೋದಕ್ಕಿಂತ ತೆಂಗಿನ ಹಾಲು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು. ತುಂಬ ತಿಕ್ನೆಸ್ಸು ಬರಲ್ಲ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದೇ ತರಕಾರಿ ಜೊತೆ ನಾವು ಸಾಂಬಾರು ಸೌತೆಕಾಯಿ ಹಾಕ್ಬಿಟ್ಟು ಇದೇ ಮೆಥಡಲ್ಲಿ ಮಾಡಿದ್ರೆ ಇನ್ನೂ ಸೂಪರಾಗಿ ನಮಗೆ ಧರ್ಮಸ್ಥಳದಲ್ಲಿ ಸಿಗುತ್ತಲ್ಲ ಸಾಂಬಾರು, ಅದೇ ಟೇಸ್ಟ್ ಬರುತ್ತೆ. ನಾನು ಇನ್ನೊಂಚೂರು ಹಾಲು ಹಾಕ್ಕೊಳ್ತೀನಿ. ಚೆನ್ನಾಗಿ ಕುದೀಲಿ. ಚೂರು ನೀರು, ಸ್ವಲ್ಪ ಮಂದನೆ ಅನ್ನಿಸ್ತಿದೆ. ಓಕೆ, ಇದು ಕುದೀಲಿ ಚೆನ್ನಾಗಿ. ಇದ್ರ ಜೊತೆಗೆ ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಆ ಘಮ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪಿಂದು ಕುದಿಯುವಾಗ. ಓಕೆ, ಸ್ವಲ್ಪ ಕುದೀಲಿ. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳುವ. ನೋಡಿ, ಈಗ ಸಾಂಬಾರು ಕುದಿದಿದೆ, ಸಾಕು ಇಷ್ಟು ಕುದ್ರೆ. ಈಗ ಒಗ್ಗರಣೆ ಮಾಡ್ಕೊಳ್ಳುವ. ಇದಕ್ಕೆ ತುಪ್ಪ ಹಾಕಿದ್ದೀನಿ. ಒಗ್ಗರಣೆಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿದು ಮಜ್ಜಿಗೆಗೂ ಸಾಂಬಾರ್ಗೂ ಎರಡಕ್ಕೂ ಸೇರಿ ಒಂದೇ ಒಗ್ಗರಣೆ ಕೊಡ್ತಾ ಇದ್ದೀನಿ. ತುಪ್ಪ ಕಾದಿದೆ. ಸ್ವಲ್ಪ ಜೀರಿಗೆ, ಸಾಸಿವೆ,
ಚೆನ್ನಾಗಿ ಸಿಡಿಲಿ ಇದು. ಇದಾಗಿದೆ. ಕರಿಬೇವು, ಈಗ ಹಿಂಗು ಹಾಕ್ತಿದ್ದೀನಿ. ಆಫ್ ಮಾಡುವ. ಇಲ್ಲಿ ಮಜ್ಜಿಗೆ ಮಾಡಿಟ್ಟಿದ್ದೀನಿ. ಫಸ್ಟು ನಾನಿದು ಮಜ್ಜಿಗೆಗೆ ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು. ಓಕೆ, ಈ ಸಾಂಬಾರ್ಗೆ ಹಾಕ್ಕೊಳ್ತೀನಿ. ಓಕೆ, ಸಾಂಬಾರ್ ರೆಡಿ. ಬನ್ನಿ ಬಿಸಿ ಬಿಸಿ ಊಟ ಮಾಡುವ. ಇಲ್ಲಿ ಬಿಸಿ ಅನ್ನ ಇದೆ, ತುಪ್ಪ, ಸಾಂಬಾರ್, ಮಜ್ಜಿಗೆ, ಪನ್ನೀರ್, ಸಂಡಿಗೆ. ಇದು ಹೇಳಿಕಾಯಿ ಉಪ್ಪಿನಕಾಯಿ ನನಗೆ ತುಂಬ ಇಷ್ಟ. ಟೇಸ್ಟ್ ಮಾಡುವ. ತುಂಬ ಬಿಸಿ ಇದೆ. ವಾವ್, ಸೂಪರ್. ತುಂಬ ಚೆನ್ನಾಗಿದೆ.